ಶಿವಣ್ಣ. ಇದೇ ರಸ್ತೆಯಲ್ಲೇ ಶಿವಣ್ಣ ಅವರ ಇಂಟ್ರಡಕ್ಷನ್ ಸೀನ್ ಆಗೋದು. ಇದೇ ಇದರಲ್ಲಿ ಯಮ ಮತ್ತು ಶಿವಣ್ಣ ಅವರು ತೋರಿಸ್ತಾರಲ್ಲ, ಅದು ಯಾಕೆ ಏನು ಅಂತ ನಾನು ಮುಂದಿನ ಸೀನ್ಗಳಲ್ಲಿ ತೋರಿಸ್ತೀನಿ. ಬಟ್ ಇದೇ ರಸ್ತೆಯಲ್ಲೇ ಶಿವಣ್ಣ ಅವರು ಬರೋದು. ಇನ್ನು ಇದೇ ಜಾಗದಲ್ಲಿ ನೋಡಿ ಶಿವಣ್ಣ ಅವರು ಮತ್ತು ಅನು ಪ್ರಭಾಕರ್ ಅವರು ಮದುವೆ ಆಗೋ ಸೀನ್ ನಡೆಯೋದು. ಇದೇ ಕಟ್ಟೆ ಮೇಲೇ ಅವರು ಮದುವೆ ಆಗೋದು. ಇಲ್ಲೊಂದು ಸಾಕ್ಷಿ ತೋರಿಸ್ತೀನಿ ನೋಡಿ. ಇಲ್ಲಿ ರಾಮಾನುಜಾಚಾರ್ಯರು ಅವರ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಬರೆದಿದೆಯಲ್ಲ, ಆಗಲೂ ಇತ್ತು ನೋಡಿ. ಇವಾಗ ಒಂದು ಸ್ವಲ್ಪ ಬೇರೆ ಚೇಂಜ್ ಮಾಡಿದ್ದಾರೆ, ಬಟ್ ಈ ಫೋಟೋ ಮ್ಯಾಚ್ ಆಗ್ತಿದೆ ನೋಡಿ. ಇಲ್ಲೇ ಎದುರುಗಡೆನೆ ಶಿವಣ್ಣವರು ಅನುಪ್ರಭಾಕರ್ ಅವರು ಮದುವೆ ಆಗೋ ಸೀನ್ ನಡೆಯೋದು. ಕೆಳಗಡೆ ಎಲ್ಲರೂ ಡ್ಯಾನ್ಸ್ ಆಡ್ತಾ ಇರ್ತಾರಲ್ಲ, ಅದೆಲ್ಲ ಆಗೋದು ಇದೇ ಜಾಗದಲ್ಲಿ. ಇದು ಯಾವ ದೇವಸ್ಥಾನ ಎಲ್ಲವನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ತವರಿಗೆ ಬಾ ತಂಗಿ, ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ, ಅಣ್ಣ ತಂಗಿಯರ ಸಂಬಂಧದ ಬಗ್ಗೆ ಬರುವಂತಹ ಒಂದು ಅದ್ಭುತವಾದ ಸಿನಿಮಾ. ನಮ್ಮ ಶಿವಣ್ಣವರು ಮತ್ತು ರಾಧಿಕಾ ಅವರು ನಟಿಸಿರುವಂತಹ ತವರಿಗೆ ಬಾ ತಂಗಿ ಈ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನು ತೋರಿಸೋದಕ್ಕೆ ಹೊರಟಿದ್ದೀನಿ. ಇದು ಬಹುತೇಕ ಅರ್ಧಕ್ಕೂ ಹೆಚ್ಚು ಭಾಗ ಚಿತ್ರೀಕರಣಗೊಂಡಿರೋದು ಚನ್ನಪಟ್ಟಣದಲ್ಲಿದೆಯಲ್ಲ, ಆ ಚನ್ನಪಟ್ಟಣದ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂತಹ ದೊಡ್ಡ ಮಳೂರು ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲೇ ಅತಿ ಹೆಚ್ಚು ಶೂಟಿಂಗ್ ನಡೆದಿರೋದು. ಆ ಗ್ರಾಮಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಶೂಟ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ಮತ್ತಿನ್ನೊಂದು ತಡ ಬನ್ನಿ, ಕಂಪ್ಲೀಟ್ ಎಪಿಸೋಡ್ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ದೊಡ್ಡ ಮಳೂರಿಗೆ ಹೋಗೋಣ. ಸ್ನೇಹಿತರೆ, ಚನ್ನಪಟ್ಟಣದಿಂದ ಒಂದು 3 ಕಿಲೋಮೀಟ್ರು ಮತ್ತೆ ಮದ್ದೂರು ಕಡೆ ಸಾಗ್ತಾ ಬಂದರೆ ನಮಗೆ ಸಿಗೋದೆ ಈ ದೊಡ್ಡ ಮಳೂರು. ಅಲ್ಲೊಂದು ಆರ್ಚ್ ಇದೆ, ಒಳಗಡೆ ತಿರುಗಿದ್ರೆ ಈ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಈ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ. ನೀವು ಏನಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಬನ್ನಿ. ಇಲ್ಲಿ ಕೃಷ್ಣನ ದೇವಸ್ಥಾನ ಇದೆ, ಚಿಕ್ಕ ಮಗು ರೂಪದಲ್ಲಿದೆ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿರುತ್ತೆ. ಈ ದೇವಸ್ಥಾನ ನೋಡೋಕೆ ಚಂದ. ಈ ಗುಡಿನ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನಮ್ಮ ಕೃಷ್ಣನ ದರ್ಶನವನ್ನು ಮಾಡಿ ಫಸ್ಟ್ ಸೀನ್ಗೆ ಹೋಗೋಣ ಬನ್ನಿ. ಫಸ್ಟ್ ಸೀನು ನಿಮಗೆಲ್ಲ ಗೊತ್ತಿರ್ಬೋದು. ಸ್ಟಾರ್ಟಿಂಗ್ ಸೀನ್ಗಳಲ್ಲಿ ಶಿವರಾಜ್ ಕುಮಾರು ಮತ್ತು ರಾಧಿಕಾ ಅವರು ಚಿಕ್ಕ ಮಕ್ಕಳಿರ್ತಾರೆ, ತಾಯಿ ಅವ್ರನ್ನ ಸಾಕ್ತಾ ಇರ್ತಾರೆ. ಇದೆಲ್ಲ ಸೀನ್ ನಡೆಯುತ್ತಲ್ವ. ಈ ಸೀನಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಡ್ಕೊಂಬರ್ತಾರಲ್ಲ ಈ ಕಲ್ಯಾಣಿ ಇರೋದು ಇಲ್ಲೇ ನೋಡಿ. ಸ್ಟಾರ್ಟಿಂಗ್ ಸೀನ್ ಸಿನಿಮಾ ಸ್ಟಾರ್ಟ್ ಆಗೋದೆ ಈ ಕಲ್ಯಾಣಿಯನ್ನು ತೋರಿಸೋದ್ರಿಂದ. ನೋಡಿ, ಇಲ್ಲಿ ಗೋಪುರ ಎಲ್ಲ ಇದೆ. ನೆಕ್ಸ್ಟ್ ಸೀನು ಇಲ್ಲಿ ಯಾರೋ ಹುಲ್ಲನ್ನ ಮಾಡ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಅದೆಲ್ಲ. ಆಗ ಶಿವಣ್ಣ ಚಿಕ್ಕ ಹುಡುಗರು ಇದರಲ್ಲಿ ಬರೋದು, ಇಲ್ಲೇ ನಡ್ಕೊಂಬರೋದು. ಆ ಹುಡುಗರು ನಡ್ಕೊಂಬಂದು ಆಮೇಲೆ ಈ ಕಡೆಯಿಂದ ಬಂದಮೇಲೆ ಇಲ್ಲಿ ಹುಲ್ಲನ್ನ ಅವ್ರ ತಾಯಿ ಹೊಡಿತಾ ಇರ್ತಾರೆ. ಆಗ ಇದೆಲ್ಲ ಸೀನ್ ನಡೆಯೋದು ಇದೇ ಕಲ್ಯಾಣಿ ಬಳಿಯ ದೇವಸ್ಥಾನದಲ್ಲಿ. ಇದೆಲ್ಲ ಆದಮೇಲೆ ಅವ್ರ ತಾಯಿ ಸತ್ತೋಗ್ತಾರೆ, ಅದೆಲ್ಲ ಗೊತ್ತಿದೆ. ಆಮೇಲೆ ನೆಕ್ಸ್ಟ್ ಸೀನು ದೊಡ್ಡವರಾಗೋ ಸೀನ್, ಅಂದರೆ ಶಿವರಾಜ್ ಕುಮಾರ್ ದೊಡ್ಡವರಾದ್ಮೇಲೆ ಸೀನ್ ಬರೋದೆ ಈ ಟೈಲರು ರಾಧಿಕಾ ಅವರ ಇದನ್ನು ಸರಿಯಾಗಿ ಹೊಲ್ದಿರಲ್ಲ. ಆವಾಗ ನಮ್ಮ ಶಿವಣ್ಣ ಅವರು ಎಂಟ್ರಿ ಆಗ್ತಾರೆ ನೋಡಿ. ಇದೇ ಥರ ಗಾಡೀಲಿ ಎಂಟ್ರಿ ಆಗ್ತಾರಲ್ಲ. ಈ ಸೀನ್ ನಡೆದಿರೋದು ಎಲ್ಲಿ ಗೊತ್ತಾ? ಇದೇ ರಸ್ತೆಯಲ್ಲಿ ನೋಡಿ. ನಮ್ಮ ಪ್ರಕಾಶ್ ಸರ್ ಗಾಡೀಲಿ ಬರ್ತಾ ಇದ್ದಾರಲ್ಲ, ಹೀಗೆ ಶಿವಣ್ಣ ಅವರು ಬರ್ತಾರೆ ನೋಡಿ. ಇಲ್ಲಿ ಮ್ಯಾಚ್ ಆಗುತ್ತೆ, ಇಲ್ಲಿ ಪಾಯ ಎಲ್ಲ ಮ್ಯಾಚ್ ಆಗುತ್ತೆ. ಇದಷ್ಟೇ ಅಲ್ಲ, ಈ ಪಾಯ ಮ್ಯಾಚ್ ಆಗೋದಷ್ಟೇ ಅಲ್ಲ, ಇಲ್ಲೊಂದು ಹಂಚಿನ ಮನೆ ಇತ್ತು ನೋಡಿ ದೂರದಲ್ಲಿ, ಹಂಚಿನ ಮನೆ ಸಹ ಮ್ಯಾಚ್ ಆಗುತ್ತೆ. ಆ ತೆಂಗಿನ ಮರ ಇದೇ ರಸ್ತೆಯಲ್ಲೇ ಬರೋದು ಅನ್ನೋದಕ್ಕೆ ಸಾಕ್ಷಿ ಇದೇನೆ. ಈ ಸೀನ್ ಕಟ್ ಮಾಡ್ತಾ ಇದ್ದಂಗೆ ಈ ರಸ್ತೆಗೆ ಶಿಫ್ಟ್ ಆಗುತ್ತೆ ಸೀನು. ಇಲ್ಲಿಂದನೇ ಮತ್ತೆ ಶಿವರಾಜ್ ಕುಮಾರ್ ಅವರು ಗಾಡೀಲಿ ಬರ್ಬೇಕಾರೆ ಯಮನ್ ಪಾಟು ಇದೆಲ್ಲ ಬರುತ್ತಲ್ಲ, ಬ್ಯಾಕ್ ಡ್ರಾಪಲ್ಲಿ ನೋಡಿ ಒಂದು ಹಂಚಿನ ಮನೆ ಅಲ್ಲೂ ಕಾಣುತ್ತಲ್ಲ, ಅದೇ ಮನೆ ಎದುರುಗಡೆನೆ ಶಿವಣ್ಣ ಅವರು ಬರೋದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ. ಇಲ್ಲೇ ಶಿವಣ್ಣ ಅವ್ರು ಹೀಗೆ ಬಂದು ಇಲ್ಲಿ ಟೈಲರ್ ಅಂಗಡಿ ಇರುತ್ತೆ, ಆ ಕೋಮಲ್ ಅವರೆಲ್ಲ ಇರ್ತಾರಲ್ಲ, ಆ ಟೈಲರ್ ಅಂಗಡಿ ಇದೇ ಸ್ನೇಹಿತರೆ. ಇಲ್ಲಿ ಇದೆಯಲ್ಲ, ಇವಾಗ ಚೇಂಜಸ್ ಆಗಿಬಿಟ್ಟಿದೆ. ಇದು ಟೈಲರ್ ಅಂಗಡಿ ಆಗಿರುತ್ತೆ. ಇಲ್ಲೆಲ್ಲ ಫುಲ್ಲು ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಈ ಲೋಕಲಲ್ಲಿ ಇದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತೀನಿ ಬನ್ನಿ. ಯಾರ್ದು ಸರ್ ಇದು ಟೈಲರ್ ಅಂಗಡಿ? ಇದೆಲ್ಲ ಮಧ್ಯ ಗೋಡೆ ಏನಿರಲ್ಲ, ಫ್ರಂಟು ಅಲ್ಲೇ ಬಟ್ಟೆ ಎಲ್ಲ ನೇತಾಕೊಂಡು. ಅದು ನಿಜವಾಗ್ಲೂ ಟೈಲರ್ ಅಂಗಡಿನ? ಇಲ್ಲ, ಶೂಟಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರು ಯಾರೋ ಕಾಮಿಡಿ. ಹೌದು.
ಅದು ಅದು ಟೈಲರ್ ಇದು ಒಟ್ನಲ್ಲಿ ಇಲ್ಲಿ ಇವರು ಇದೇ ಜಾಗನ ಸುಟ್ಟಿ ಇದೇ ಜಾಗದಲ್ಲೇ ಶೂಟಿಂಗ್ ಇಲ್ಲಿ ಬರ್ತಾರೆ ಹಿಂಗ್ ಮುಂದಕ್ಕೆ ಹೋಗಿ ಇದು ಮಾಡ್ತಾರೆ. ಮತ್ತೆ ಇದು ಎರಡು ಇದಾಗೈತೆ ಇದು ಹೊಸದಾಗಿ ಕಟ್ಟಿದ್ದಾರೆ. ಓಕೆ ಓಕೆ. ಎರಡು ಇಲ್ಲಿ ಬೈಕ್ ನಿಲ್ಲಿಸಿದಾಗ ಬೈಕ್ ನಿಲ್ಸೋದಲ್ಲಿ ಯಾವ ಜಾಗದಲ್ಲಿ? ಮಾಮೂಲಿ ಇಲ್ಲೇ ಇದೇ ಜಾಗದಲ್ಲಿ. ಹೋಯ್ತಾರೆ ಅವರು. ಓಕೆ 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 ಓಕೆ. ಮಯ ಆಗೋಯ್ತು ನೋಡಿ. ಅಕ್ಕ ನೋಡಿದ್ರ ಶೂಟಿಂಗ್ ನೀವೆಲ್ಲ ನೋಡಿದ್ರಾ? ನಿಮ್ಮ ಮನೆಗೆಲ್ಲ ಬಂದಿದ್ರಾ? ಮನೆಗೆಲ್ಲ ಬಂದಿರಲಿಲ್ವಾ ಶಿವರಾಜ್ ಕುಮಾರ್? ನೀರ್ಗಿರ್ ಕೊಡಕ್ಕೆ ನೀರ್ಗಿರೆಲ್ಲ ಕುಡಿಲಿಲ್ವಾ? ಹೌದಾ, ನೀವೇನ್ ನೋಡಿದ? ಓಕೆ ಓಕೆ. ಹೌದಾ, ಫುಲ್ ಜನ ಸೇರಿದ್ರಾಗ ನೋಡ್ತಾರಲ್ವಾ ನಿಂತ್ಕೊಂಡು ನಮಗೆ ನೋಡ್ದಾರಲ್ಲ ನೋಡ್ಬೇಕು ಅನ್ನೋ ಆಸೆ ಇರ್ತದಲ್ಲ, ನೋಡ್ತಾರೆ. ಎಲ್ಲಿರ್ತಾ ಇದ್ರು ಶಿವರಾಜ್ ಕುಮಾರ್ ಅವ್ರು ಬಂದ್ರೆ? ನಮಗ್ ಗೊತ್ತಿಲ್ಲಪ್ಪ ಅದೆಲ್ಲ. ಬಂದು ಸುಮ್ನೆ ಶೂಟಿಂಗ್ ಮಾಡಿ ಹೋಯ್ತಾ ಇದ್ರು ಅಷ್ಟೇ. ಅದೊಂದೇ ಸೀನ್ ಆಗಿದೆ ಈ ಜಾಗ. ಹೌದಾ, ಓಕೆ 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 ಓಕೆ. ಟೈಲರ್ ಅಂಗಡಿ ಮುಂದೆ. ಟೈಲರ್ ಅಂಗಡಿ. ಸೊ ಇದು ಟೈಲರ್ ಅಂಗಡಿ ಆಗಿರುತ್ತೆ ಸಿನಿಮಾದಲ್ಲಿ. ಆ ಕಾಮಿಡಿ ಸೀನ್ಗಳೆಲ್ಲ ನಡೆಯೋದು ಇಲ್ಲೇನೆ. ಇನ್ನು ನೆಕ್ಸ್ಟ್ ಸೀನು ಶಿವಣ್ಣ ಅವರ ಮದುವೆ ಸೀನು. ಸ್ನೇಹಿತರೆ, ನೀವು ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಶಿವಣ್ಣ ಅವರು ಅನೂಪ್ ಪ್ರಭಾಕರ್ ಅವರು ಲವ್ ಮಾಡ್ತಾರೆ ರಾಧಿಕಾ ಅವರ ಮದುವೆ ಆದಮೇಲೆ. ಈ ಸೀನ್ ಇದೆಯಲ್ಲ, ಈ ಶಿವಣ್ಣ ಮತ್ತು ಅನೂಪ್ ಪ್ರಭಾಕರ್ ಅವರ ಮದುವೆ ಆಗೋ ಸೀನು, ಇದೆಲ್ಲ ಒಂದು ದೇವಸ್ಥಾನದಲ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಸೀನೆಲ್ಲ ನೋಡ್ತಾ ಇದ್ರೆ. ಸೊ ಈ ಸೀನ್ಗಳು, ಮದುವೆ ಸೀನ್ಗಳು ನಡೆದಿರೋದು ಎಲ್ಲಿ ಗೊತ್ತಾ? ಎಸ್, ಆಗಲೇ ನಾನು ಹೇಳಿದ್ದೆ ಅಪ್ರಮಯ್ಯ ದೇವಸ್ಥಾನ ಅಂತ. ಅದೇ ದೇವಸ್ಥಾನದಲ್ಲೇ ಈ ಮದುವೆ ಸೀನ್ಗಳು ನಡೆಯೋದು. ಇಲ್ಲಿ ದೇವಸ್ಥಾನದಲ್ಲಿ ಹೌದು, ತವರಿಗೆ ಬಾ ತಂಗಿಲಿ ನೋಡಿ. ಇಲ್ಲಿ ಮೇಲ್ಗಡೆ ಅನೂಪ್ ಪ್ರಭಾಕರ್ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇ ಮಾಮೂಲಿ ಹೆಣ್ಣು ಕರ್ಕೊಂಡು ಹೋಗಿ ಇಲ್ಲಿ ನೋಡಿ, ಅದು ತುಳಸಿ ಕಟ್ಟೆ ಇರ್ತದೆ ನೋಡಿ ಆ ಜಾಗದಲ್ಲಿ. ಅದು ಇಲ್ಲೇ ಹಿಂಗೆ ಮ್ಯಾಚ್ ಆಗುತ್ತೆ ಅದು. ಮಾಮೂಲಿ ಇಲ್ಲಿ ಬರ್ತಾರೆ ನೋಡಿ. ಇಲ್ಲಿ ಈ ಕಡೆ ಬಂದಾಗ ಶಿವರಾಜ್ ಕುಮಾರ್ ಅವರು ಈ ಜಾಗದಲ್ಲಿ ಬರ್ತಾರೆ ನೋಡಿ. ಇಲ್ಲಿ ಬಂದು ಹಿಂಗೆ ಟರ್ನ್ ಆಗ್ತಾರೆ. ಹಿಂಗೆ ಈಗ ಟರ್ನ್ ಆಗ್ತಾರಾಗ ಅದು ಲೊಕೇಶನ್ ಬರ್ತದೆ ನೋಡಿ ಸರ್. ಅದು ನೀರು ಬೀಳ್ತದಲ್ಲ, ದೇವ್ರಿಗೆ ತೊಳೆದು ಇದು ಈಗ ಸಿಮೆಂಟ್ ಅಲ್ಲೇನೋ ಕಟ್ಟಿದ್ದಾರೆ. ಹಿಂಗೆ ಹೋಗಿ ಈ ಕಡೆನೆ ಹೋಗಿ ಅಲ್ಲಿ ಮದುವೆ ಮಂಟಪ ಆ ಕಡೆಗೆ. ಹಾಂ ನೋಡಿ, ಇಲ್ಲೇನೆ ಹೋಗೋದು ಏಕ ಇಲ್ಲಿ ಕರ್ಕೊಂಡು. ಹಾಂ ಪ್ರತಿ ಶನಿವಾರ ಭಾನುವಾರ ಹೊರಗಡೆಯಿಂದ ಬರ್ತಾರೆ, ಅವ್ರಿಗೆಲ್ಲರಿಗೂ ಪ್ರಸಾದ ಕೊಡ್ತಾರೆ. ಹೌದು, ಎಲ್ಲರಿಗೂ. ಹೌದೌದು. ಈಗ 1:30 ಕ್ಲೋಸ್ ಆಗುತ್ತೆ. ಇದೇ ಮದುವೆ ಮಂಟಪ ಇದೇನೆ. ಇಲ್ಲೇನೆ ಮದುವೆ ಆಗೋ ಸೀನು ವಿಡಿಯೋ ಮಾಡಿರೋದು ನೋಡಿ. ಅದರಲ್ಲಿ ಒಂದು ಈ ಬೋರ್ಡ್ ಬರುತ್ತೆ ನೋಡಿ, ರಾಮಾನುಜಾಚಾರ್ಯರ ಅಂದ್ಬಿಟ್ಟು. ಬೇರೆ ಪೇಂಟ್ ಇತ್ತು, ಈಗೆಲ್ಲ ಬೇರೆ ಬರ್ಸಿದ್ದಾರೆ ಈಗ. ಇದೇ ರಾಮಾನುಜಾಚಾರ್ಯ ಎದುರುಗಡೆನೆ. ಹೌದೌದು, ಇದೇ ಮಂಟಪ ಅಲ್ಲಿ ಮದುವೆ ಸೀನ್ ಇದೇನೆ. ಇಲ್ಲೇ ಆಗೋದಲ್ಲ? ಹೌದೌದು. ಓಕೆ. ಆಮೇಲೆ ಎಂಟ್ರಿ ಆಗುತ್ತೆ ಸ್ಟಾರ್ಟಿಂಗ್. ಎಂಟ್ರಿ ಅದು ಫ್ರಂಟ್ ಇಂದ ಇದು ಇಲ್ಲಿಂದ ಬರೋದಲ್ಲ? ಹೌದು, ಒಳಗಡೆಗೆ ಸ್ಟಾರ್ಟಿಂಗು ಮದುವೆ ಸೀನ್ ಬರುವಾಗ ಇಲ್ಲಿ ಒಳಗಡೆ ಎಂಟ್ರಿ. ಇಲ್ಲಿಂದ ಡ್ಯಾನ್ಸ್ ಆಡ್ಕೊಂಡು ಬರ್ತಾರೆ ನೋಡಿ ಶಿವರಾಜ್ ಕುಮಾರ್ ಗಂಡು ಹೆಣ್ಣೆಲ್ಲ. ಇದೇನೆ ಸ್ಟಾರ್ಟಿಂಗ್ ಇಂದಾನೆ ಎಂಟ್ರಿ. ಇಲ್ಲಿಂದಾನೆ ಒಳಗಡೆಗೆ ಇಲ್ಲಿಂದ ಒಂದು ರೌಂಡ್ ಹೋಗಿ ಇದೊಂದು ಸುತ್ತ ಹಾಕೊಂಡು ನೋಡಿ. ಇದೇನೆ ಮದುವೆ ಮಂಟಪ. ಇದೆಲ್ಲ ಈ ಚಿಕ್ಕ ದೇವಸ್ಥಾನ ಎಲ್ಲ ಮ್ಯಾಚ್ ಆಗುತ್ತೆ. ಇದೆಲ್ಲ ಮ್ಯಾಚ್ ಆಗುತ್ತಲ್ಲ? ಹೌದು. ಸೊ ಇಷ್ಟೊತ್ತು ಹೇಳಿದ್ರಲ್ಲ ನಮ್ಮ ಕೇಬಲ್ ರಾಜು ಸರು, ಅವ್ರು ಸಖತ್ ಹೆಲ್ಪ್ ಮಾಡಿದ್ರು. ನಾನು ಚನ್ನಪಟ್ಟಣಕ್ಕೆ ಹೋದಾಗ ಅವರ ಬಗ್ಗೆ ನಾನು ಈ ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೀನಿ, ಅವ್ರ ನಂಬರ್ ಸಹ ಹಾಕಿದ್ದೀನಿ. ಸೊ ಇದೇ ರಾಮಾನುಜಾಚಾರ್ಯರ ದೇವಸ್ಥಾನ ಎದುರುಗಡೆನೆ ನೋಡಿ ಮ್ಯಾಚ್ ಆಗುತ್ತೆ. ಇದೇ ದೇವಸ್ಥಾನದ ಎದುರುಗಡೆನೆ ಡ್ಯಾನ್ಸ್ ಎಲ್ಲ ಆಡೋದು ಮತ್ತು ತಾಳಿ ಕಟ್ಟೋದು ಶಿವರಾಜ್ ಕುಮಾರ್ ಅವರೆಲ್ಲ ಅಂತ ಹೇಳಿದ್ನಲ್ಲ, ಆ ಸೀನೆಲ್ಲ ನಡೆಯೋದು ಇಲ್ಲೇ ಅನ್ನೋದಕ್ಕೆ ಸಾಕ್ಷಿ. ಸೊ ಇದೇ ದೇವಸ್ಥಾನದಲ್ಲಿ ಈ ತವರಿಗೆ ಬಾತಂಗಿ ಕೇವಲ ಈ ದೇವಸ್ಥಾನದಲ್ಲ, ದೇವಸ್ಥಾನ ಅಕ್ಕಪಕ್ಕ ಇರುವ ಊರುಗಳಲ್ಲೇ ಈ ಶೂಟಿಂಗ್ ನಡೆದಿರೋದು. ಅಂದರೆ ಗ್ರಾಮದ ಅಕ್ಕಪಕ್ಕದ ರಸ್ತೆ ಮನೆಗಳಲ್ಲೇ ಶೂಟಿಂಗ್ ಆಗಿರೋದು ಅನ್ನೋದಕ್ಕೆ ಸಾಕ್ಷಿ. ಇಲ್ಲೇ ನೀವು ನೋಡ್ಬೋದು, ಆ ಶಾಸ್ತ್ರ ಗೀಸ್ತ್ರ ಎಲ್ಲ ಆಗುತ್ತಲ್ಲ, ಅದೆಲ್ಲ ನಡೆಯೋದು ಇಲ್ಲೇ. ಇನ್ನೂ ಏನಂದರೆ ಒಂದೆರಡು ಫ್ರೇಮಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಈ ದೇವಸ್ಥಾನ ಎಲ್ಲ ಬರುತ್ತೆ, ಅಲ್ಲಿ ಮೇಲ್ಗಡೆ ಶಿವರಾಜ್ ಕುಮಾರು ಅನೂಪ್ ಪ್ರಭಾಕರ್ ಅವರೆಲ್ಲ ಕೂತಿರ್ತಾರೆ. ಇಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ, ಡ್ಯಾನ್ಸಸ್ ಎಲ್ಲ. ಸೊ ಇದೆಲ್ಲ ಸೀನ್ ನಡೆಯೋದು ಇಲ್ಲೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ತೋರಿಸೋದಕ್ಕೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹೇಗಿತ್ತು ಇವತ್ತಿನ ನನ್ನದೊಂದು ಚಿಕ್ಕ ವಿಡಿಯೋ? ತವರಿಗೆ ಬಾತಂಗಿ ಇನ್ನೊಂದಷ್ಟು ಸೀನ್ಗಳು ತೋರಿಸ್ಬೇಕಾಯಿತು. ಅಣ್ಣ ತಂಗಿ
ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ಬೇಕಾಯ್ತು. ಬಟ್ ಅದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತೋರಿಸ್ತೀನಿ. ಆದರೆ ಒಂದು ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ, ನೋಡ್ಬೋದು. ಶ್ರೀಕೃಷ್ಣ ಮತ್ತು ಅಪ್ರಮೇಯ ಸ್ವಾಮಿ ಇವ್ರನ್ನೆಲ್ಲರನ್ನೂ ನೋಡ್ಬೋದು ಒಂದೇ ಜಾಗದಲ್ಲಿ. ನೋಡಿ ಎಷ್ಟು ಸುಂದರವಾಗಿದೆ. ಸೊ ಭಕ್ತಿಪೂರ್ವಕವಾಗಿದೆ. 1000 ವರ್ಷದ ಹಿಂದಿನ ದೇವಸ್ಥಾನ ಸ್ನೇಹಿತರೆ. ದಯವಿಟ್ಟು ಬನ್ನಿ, ನೀವು ಖಂಡಿತ ಇಷ್ಟಪಡ್ತೀರಾ. ಅಪ್ರಮೇಯ ಸ್ವಾಮಿ ದೇವಸ್ಥಾನವನ್ನು ಕಣ್ತುಂಬ್ಕೊಳ್ಳಿ. ಹಾಗೆ ಇನ್ನೂ ಒಂದು ರಾಮ ಲಕ್ಷ್ಮಣ ಸೀತೆಯರ ಮತ್ತು ಇನ್ನೊಂದಷ್ಟು ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ದಯವಿಟ್ಟು ಹೋಗಿ ಕೈ ಮುಗಿರಿ. ಆದರೆ ಕೃಷ್ಣನ ನೋಡಿದ್ರೆ ಮಾತ್ರ ನೀವು ಕಳೆದೋಗ್ಬಿಡ್ತೀರ. ಆ ರೀತಿಯ ಕೃಷ್ಣನ ವಿಗ್ರಹ ಇಲ್ಲಿದೆ. ಸೊ ದಯವಿಟ್ಟು ಬನ್ನಿ, ಮಿಸ್ ಮಾಡ್ಕೋಬೇಡಿ. ಚನ್ನಪಟ್ಟಣದಿಂದ ಒಂದು 3 ಕಿಲೋಮೀಟ್ರ್ ದೂರ ಆಗುತ್ತೆ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಹಾಗೆ ನೆಕ್ಸ್ಟ್ ಯಾವ ಸಿನಿಮಾ, ನನಗೆ ಗೊತ್ತಿದೆ ತುಂಬ ಜನ ಒಂದಷ್ಟು ಸಿನಿಮಾಗಳನ್ನು ಹೇಳಿದ್ದೀರಿ. ನಾನು ಖಂಡಿತ ಮಾಡ್ತಿಲ್ಲ, ಅದರ ಪ್ರಯತ್ನದಲ್ಲೇ ಇದ್ದೀನಿ. ಸಿಕ್ಕಾಪಟ್ಟೆ ಬೇಸಿಗೆ, ಬಿಸಿಲು, ಹೋಗೋದಕ್ಕೆ ಆಗ್ತಾಯಿಲ್ಲ. ಪ್ಲ್ಯಾನ್ಗಳು ಮಾಡ್ತೀನಿ, ಬಟ್ ಹೋಗೋದಕ್ಕೆ ಆಗ್ತಿಲ್ಲ. ಸೊ ಬೇಸಿಗೆ ಮುಗಿದ್ಮೇಲೆ ಖಂಡಿತ ಹೋಗಿ ಆ ವಿಡಿಯೋಗಳನ್ನೆಲ್ಲ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ. ಈಗ ಬೇಸಿಗೆಯಲ್ಲಿ ಖಂಡಿತ ಆಚೆ ಅಂತೂ ಹೋಗೋಕ್ಕಾಗ್ತಾಯಿಲ್ಲ, ಆಫೀಸ್ ಬೇರೆ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೀವು ನಾನು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆಯಲ್ಲ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ಕೆಳಗಡೆ ಶೇರ್ ಬಟನ್, ರಿಮಿಕ್ಸ್, ಅದ್ರ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ಖಂಡಿತ ನೀವು ಎಷ್ಟು ಬೇಕಾದ್ರೂ ನನಗೆ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಸೂಪರ್ ಡೂಪರ್ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ವೆರಿ ಮಚ್.